ವೆಲ್ಕಮ್ ಟು ವಿವಿ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್. ನಾವು ಈ ಒಂದು ವಿಡಿಯೋದಲ್ಲಿ ಇಂದು ನಡೆದಂತಹ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ಸಂಭವನೀಯ ಕೀ ಉತ್ತರಗಳನ್ನ ನೋಡ್ತಾ ಬರೋಣ. ಈಗಾಗಲೇ ನಮ್ಮ ಹಿಂದಿನ ವಿಡಿಯೋದಲ್ಲಿ ಕನ್ನಡ ಮತ್ತು ಇಂಗ್ಲೀಷ್, ಗಣಿತ ಮತ್ತು ಮೆಂಟಲ್ಬಿಲಿಟಿ ಮತ್ತು ಸಾಮಾನ್ಯ ಅಧ್ಯಯನದ ಕೀ ಆನ್ಸರ್ಗಳನ್ನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಈಗ ನಾವು ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ಕೀ ಆನ್ಸರ್ಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಬರೋಣ. ಮೊದಲನೇದು ವಿಜ್ಞಾನದಲ್ಲಿ 1ನೇ ಕ್ವಶನ್. ಹುರಿದ ಶೇಂಗಾ ಬೀಜವು ಸಸ್ಯವಾಗಿ ಬೆಳೆಯುವುದಿಲ್ಲ. ಕಾರಣ ಏನಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಶೇಂಗಾ ಬೀಜದ ಜೈವಿಕ ಸ್ಥಿತಿ ಅಜೈವಿಕವಾಗಿದೆ. ಏನಾಗೈತಿ? ಶೇಂಗಾ ಬೀಜದ ಜೈವಿಕ ಸ್ಥಿತಿ ಅಜೈವಿಕವಾಗಿದೆ. ಆದ ಕಾರಣ ಹುರಿದ ಶೇಂಗಾ ಬೀಜವು ಸಸ್ಯವಾಗಿ ಬೆಳೆಯುವುದಿಲ್ಲ. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ಅತಿ ಹೆಚ್ಚು ಜೀವಿತಾವಧಿಯನ್ನು ಹೊಂದಿರುವಂತಹ ಪ್ರಾಣಿ ಅಥವಾ ಜೀವಿ ಯಾವುದು ಅಂತ ಕೇಳ. ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ, ಆಮೆ ಅತಿ ಹೆಚ್ಚು ಜೀವಿತಾವಧಿಯನ್ನು ಹೊಂದಿದ ಪ್ರಾಣಿಯಾಗಿದೆ. ನೆಕ್ಸ್ಟ್ ಥರ್ಡ್ ಕ್ವಶನ್. ಮಲೇರಿಯಾ ರೋಗಕ್ಕೆ ಕಾರಣವಾದ ರೋಗಾಣು ಯಾವುದು? ಮಲೇರಿಯಾ ರೋಗಕ್ಕೆ ಕಾರಣವಾದ ರೋಗಾಣು ಯಾವಪ್ಪ ಅಂದ್ರೆ ಹೆಣ್ಣು ಅನಾಫಿಲಿಸ್ ಎಂಬ ಸೊಳ್ಳೆ ಕಾರಣಕ್ಕೈತಿ. ಮಲೇರಿಯಾ ರೋಗಕ್ಕೆ ಯಾವೇನು ಕಾರಣಪ್ಪ ಅಂತಂದ್ರೆ ಹೆಣ್ಣು ಅನಾಫಿಲಿಸ್ ಎಂಬ ಸೊಳ್ಳೆ ಕಾರಣ. ಅದರಿಂದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಫೋರ್ತ್ ಒನ್ ಕ್ವಶನ್. ಗುಂಪಿಗೆ ಸೇರದ್ದನ್ನು ಗುರುತಿಸಿ. ಆಪ್ಷನ್ ಎ ಜೋಳ, ಆಪ್ಷನ್ ಬಿ ತರಕಾರಿ, ಆಪ್ಷನ್ ಸಿ ಎಲೆಕೋಸು, ಆಪ್ಷನ್ ಡಿ ಹತ್ತಿ. ಇಲ್ಲೇನು ಕೊಟ್ಟಾರ ಅವರು? ಪ್ಲಾಂಟ್ಸ್ ಸಸ್ಯಗಳು. ಇದು ಎಲೆಕೋಸು, ಇದು ಒಂದು ತರಕಾರಿ. ಇದು ಎಲೆಕೋಸು ಒಂದು ಆಹಾರ ಬೆಳೆ, ತರಕಾರಿ ಒಂದು ಆಹಾರ ಬೆಳೆ. ಇದು ಜೋಳ ಸಹ ಆಹಾರ ಬೆಳೆಯಾಗಿದೆ. ಆದರೆ ಹತ್ತಿ ಒಂದು ಆರ್ಥಿಕ ಬೆಳೆಯಾಗಿದೆ. ಆದ್ದರಿಂದ ಇದರಲ್ಲಿ ಗುಂಪಿಗೆ ಸೇರಿದ ಪದ ಯಾವಪ್ಪ ಅಂದ್ರೆ ಆಪ್ಷನ್ ಡಿ ಹತ್ತಿ ಇಸ್ ದ ರೈಟ್ ಆನ್ಸರ್. ಯಾವುದು? ಆಪ್ಷನ್ ಡಿ ಹತ್ತಿ. ನೆಕ್ಸ್ಟ್ 5ನೇದು. ಸಸ್ಯಗಳಲ್ಲಿ ಇಳುವರಿ ಕುಂಠಿತಗೊಳ್ಳಲು ಕಾರಣ. ಸಸ್ಯಗಳಲ್ಲಿ ಇಳುವರಿ ಕುಂಠಿತಗೊಳ್ಳುವ ಕಾರಣ ಏನಪ್ಪ ಅಂದ್ರೆ ಆಹಾರ ಮಾಲಿನ್ಯ, ಜಲ ಮಾಲಿನ್ಯ, ಭೂ ಮಾಲಿನ್ಯ ಮತ್ತು ವಾಯು ಮಾಲಿನ್ಯ. ಆಹಾರ ಮಾಲಿನ್ಯದಿಂದ ಕುಂಠಿತಗೊಳ್ಳುವುದಿಲ್ಲ. ನೆಕ್ಸ್ಟ್ ಜಲ ಮಾಲಿನ್ಯ. ಜಲಮಾಲಿನ್ಯದ ಸಹ ಸಸ್ಯಗಳಲ್ಲಿ ಇಳುವರಿ ಕುಂಠಿತಗೊಳ್ತೈತಿ. ನೆಕ್ಸ್ಟ್ ಆಪ್ಷನ್ ಸಿ ಭೂ ಮಾಲಿನ್ಯದಿಂದ ಸಹ ಇಳುವರಿ ಕುಂಠಿತಗೊಳ್ತೈತಿ. ಆದರೆ ವಾಯು ಮಾಲಿನ್ಯದಿಂದ ಕುಂಠಿತಗೊಳ್ಳುವುದಿಲ್ಲ. ಇವಾಗ ನಮಗೆ 2 ಉತ್ತರಗಳು ನೋಡಾಕ ಸಿಗ್ತಾವೆ, ಜಲಮಾಲಿನ್ಯ ಮತ್ತು ಭೂ ಮಾಲಿನ್ಯ. ಇಲ್ಲಿ ನಮಗೆ ಅತಿ ಹತ್ತಿರವಾದಂತಹ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಆಪ್ಷನ್ ಸಿ ಭೂ ಮಾಲಿನ್ಯ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 6th ಒನ್ ಕ್ವಶನ್. ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಎಷ್ಟು ಅಂತ ಕೇಳೋರು. ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಎಷ್ಟಪ್ಪ ಅಂದ್ರೆ ಆಪ್ಷನ್ ಸಿ 0.04%. ಎಷ್ಟು? ಆಪ್ಷನ್ ಸಿ 0.04% ನಮ್ಮ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣವಿದೆ. ನೆಕ್ಸ್ಟ್ 7th ಒನ್ ಕ್ವಶನ್. ಇವುಗಳಲ್ಲಿ ನವೀಕರಿಸಬಹುದಾದ ಸಂಪನ್ಮೂಲ ಯಾವುದು ಅಂತ ಕೇಳ. ಇವಾಗ ಕಲ್ಲಿದ್ದಲು ಒಮ್ಮೆ ಯೂಸ್ ಮಾಡಿದ್ಮೇಲೆ ಅದನ್ನು ನವೀಕರಿಸೋಕೆ ಬರೋದಿಲ್ಲ. ಡೀಸೆಲ್ನು ಸಹ ಒಮ್ಮೆ ಬಳಸಿದ ನಂತರ ಅದನ್ನು ನವೀಕರಿಸೋಕೆ ಬರೋಂಗಿಲ್ಲ. ಪೆಟ್ರೋಲ್ ಸಹ ಅದೇ ರೀತಿಯಾಗಿ ಒಮ್ಮೆ ಯೂಸ್ ಮಾಡಿದ ನಂತರ ಮರಳಿ ನವೀಕರಿಸೋಕೆ ಸೃಷ್ಟಿ ಮಾಡೋಕ್ಕೆ ಬರೋಂಗಿಲ್ಲ. ಅರಣ್ಯ ಒಂದು ನವೀಕರಿಸಬಹುದಾದ ಸಂಪನ್ಮೂಲ. ಇವಾಗ ಅರಣ್ಯವನ್ನು ಒಮ್ಮೆ ನಾಶ ಮಾಡಿದ ನಂತರ ಮತ್ತೆ ಗಿಡ ಮರಗಳನ್ನ ಬೆಳೆಸಿ ಅದನ್ನ ಅರಣ್ಯವನ್ನು ಸೃಷ್ಟಿ ಮಾಡ್ಬೋದು. ಇದರಲ್ಲಿ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಆಪ್ಷನ್ ಎ ಅರಣ್ಯ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 8ನೇ ಕ್ವಶನ್. ಕರ್ನಾಟಕದ ಪಶ್ಚಿಮ ಘಟ್ಟ ಅರಣ್ಯಗಳ ನಾಶ ತಡೆಗಟ್ಟಲು ಅಪ್ಪಿಕೋ ಚಳುವಳಿ ಪ್ರಾರಂಭಿಸಿದವರು.
ಕರ್ನಾಟಕದ ಪಶ್ಚಿಮ ಘಟ್ಟಗಳ ಅರಣ್ಯ ನಾಶವನ್ನು ತಡೆಗಟ್ಟಕ್ಕೆ ಅಪ್ಪಿಕೋ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಆ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು ಅಂತ ಯಾರು ಆಪ್ಷನ್ ಏನೇ ಕೊಟ್ಟಾರ ಅವರು? ಸಲೀಂ ಅಲಿ, ಸಾಲುಮರದ ತಿಮ್ಮಕ್ಕ, ಪಾಂಡುರಂಗ್ ಹೆಗಡೆ, ಸುಂದರ್ಲಾಲ್ ಬಹುಗುಣ ಅಂತ ಕೊಟ್ಟಾರ. ಇದರಲ್ಲಿ ಸರಿಯಾದ ಉತ್ತರ ಪಾಂಡುರಂಗ್ ಹೆಗಡೆ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ 9th ಒಂದು ಕ್ವಶನ್. ಇವುಗಳಲ್ಲಿ ಪ್ರೋಟೀನನ್ನು ಒಳಗೊಂಡಿರುವ ಆಹಾರ ಪದಾರ್ಥ ಯಾವುದು? ಯಾವುದು ಇದಕ್ಕೆ ಆಪ್ಷನ್ ಏನು ಕೊಟ್ಟಾರೋ? ತರಕಾರಿಗಳು, ಜೇನುತುಪ್ಪ, ಗೋಧಿ ಮತ್ತು ಮೊಟ್ಟೆಯ ಹಳದಿ. ಈ ಕ್ವಶನ್ ಐತಿ, ಇವುಗಳಲ್ಲಿ ಪ್ರೋಟೀನ್ ಅನ್ನು ಒಳಗೊಂಡಿರುವ ಆಹಾರ ಪದಾರ್ಥ ಯಾವುದಪ್ಪ ಅಂದ್ರೆ ಆಪ್ಷನ್ ಡಿ ಮೊಟ್ಟೆಯ ಹಳದಿ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ 10ನೇ ಕ್ವಶನ್. ಕಣಗಳ ಆಧಾರದ ಮೇಲೆ ದ್ರವ್ಯದ ಸ್ಥಿತಿ ಗುರುತಿಸಿ. ಏನೈತಿಲ್ಲಿ? ಕಣಗಳ ಆಧಾರದ ಮೇಲೆ ದ್ರವ್ಯದ ಸ್ಥಿತಿಯನ್ನು ಗುರುತಿಸಿ ಅಂತ ಕೊಟ್ಟ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅನಿಲ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ 11ನೇದು. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಾನಕಲರಿ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಾನ ಯಾವಪ್ಪ ಅಂದ್ರೆ ಕಿಲೋಗ್ರಾಮ್. ಆಪ್ಷನ್ ಇಸ್ ಅ ರೈಟ್ ಆನ್ಸರ್. SI ಯೂನಿಟ್ ಯಾವಪ್ಪ ಅಂದ್ರೆ kg, ಕಿಲೋಗ್ರಾಮ್. ನೆಕ್ಸ್ಟ್ ಆಣೆಕಟ್ಟೆಯಲ್ಲಿ ಸಂಗ್ರಹವಾದ ನೀರು. ಇಲ್ಲಿ ಯಾವ ಶಕ್ತಿ ಉಂಟಾಕೈತಿ? ಆಣೆಕಟ್ಟೆಯಲ್ಲಿ ಸಂಗ್ರಹವಾದ ನೀರಿಂದ ಯಾವ ಶಕ್ತಿ ಇದಕ್ಕಪ್ಪ ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಚನ್ನ ಶಕ್ತಿ. ಯಾವುದು? ಆಪ್ಷನ್ ಸಿ ಪ್ರಚನ್ನ ಶಕ್ತಿ. ನೆಕ್ಸ್ಟ್ 13ನೇದು. ವಸ್ತುವು ನೀರಿನ ಮೇಲೆ ತೇಲಲು ಕಾರಣ ಏನು ಕೇಳ್ಯಾರ? ಹಾಗಾದ್ರೆ ವಸ್ತು ನೀರಿನ ಮೇಲೆ ತೇಲಲು ಕಾರಣ ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ ಎ. ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ನೀರಿನ ಮೇಲ್ಮುಖ ಬಲ ಜಾಸ್ತಿ ಇರ್ತೈತಿ, ಆದ್ರಿಂದ ವಸ್ತು ನೀರಿನ ಮೇಲೆ ತೇಲ್ತೈತಿ. ನೆಕ್ಸ್ಟ್ 14ನೇ ಕ್ವಶನ್. ಇವುಗಳಲ್ಲಿ ಮಿಶ್ರಣವನ್ನು ಗುರುತಿಸಿ. ಇವುಗಳಲ್ಲಿ ಮಿಶ್ರಣವನ್ನು ಗುರುತಿಸಿ ಅಂತ ಕೊಟ್ಟಾರ. ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಗಾಳಿ. ಯಾವುದು? ಸರಿಯಾದ ಮಿಶ್ರಣವನ್ನು ಗುರುತಿಸೋದು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಗಾಳಿ. ನೆಕ್ಸ್ಟ್ 15ನೇ ಕ್ವಶನ್. ಓಡಾಡುವಾಗ ಬಳಕೆಯಾಗುವ ಶಕ್ತಿ ಯಾವುದು ಅಂತ ಕೇಳ. ಇವಾಗ ನಾವು ಓಡಾಡುವ ಬಳಕೆಯಾಗುವ ಶಕ್ತಿ ಸ್ನಾಯು ಶಕ್ತಿ. ಸರಿಯಾದ ಉತ್ತರ ಆಪ್ಷನ್ ಡಿ ಸ್ನಾಯು ಶಕ್ತಿ. ನೆಕ್ಸ್ಟ್ ಲಾಸ್ಟ್ ಒಂದು ಕ್ವಶನ್ 14ನೇದು. ಅಣುವಿನಲ್ಲಿರುವ ಪರಮಾಣು ಸಂಖ್ಯೆಯನ್ನು ಸಂಕೇತಗಳ ಮೂಲಕ ಸೂಚಿಸುವುದು ಯಾವಪ್ಪ ಅಂದ್ರೆ ಅಣುವಿನಲ್ಲಿರುವ ಪರಮಾಣು ಸಂಖ್ಯೆಗಳನ್ನು ಸಂಕೇತಗಳ ಮೂಲಕ ಸೂಚಿಸುವುದು ಆಪ್ಷನ್ ಎ ಅನ್ನೋ ಸೂತ್ರ. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ ಅನ್ನೋ ಸೂತ್ರ ಇಸ್ ದ ರೈಟ್ ಆನ್ಸರ್. ಇದಿಷ್ಟು ನಿಮ್ಮ ವಿಜ್ಞಾನ ವಿಷಯದ ಕೀ ಆನ್ಸರ್ ಆಗಿತ್ತು. ಇನ್ನು ನಂತರ ಸಮಾಜದ ಕೀ ಆನ್ಸರ್ನನ್ನು ನೋಡ್ತಾ ಹೋಗೋಣ. ಸಮಾಜದಲ್ಲಿ ಮೊದಲನೇ ಕ್ವಶನ್. ಮಾದರಿ ನಗರ ಅಥವಾ ಹಳ್ಳಿಯೊಂದರ ವಸತಿಯ ಮುಖ್ಯ ಲಕ್ಷಣ ಯಾವುದು ಅಂತ ಯಾರು? ಇಲ್ಲಿ ನೋಡ್ತಾ ಒಂದೊಂದು ಆಪ್ಷನ್ ನೋಡ್ತಾ ಹೋಗೋದಾದ್ರೆ ತೆರೆದ ಚರಂಡಿ ವ್ಯವಸ್ಥೆ ಬರಲ್ಲ, ಗಾಳಿ ಬೆಳಕಿನ ಕೊರತೆ ಇಲ್ಲ, ತ್ಯಾಜ್ಯ ವಿಲೇವಾರಿ ಸಮಸ್ಯೆ ಕೇಳಿಲ್ಲ, ಲಕ್ಷಣ ಕೇಳೋಣ. ಇಲ್ಲಿ ಸರಿಯಾದ ಉತ್ತರ ಯಾಪ ಅಂದ್ರೆ ಆಪ್ಷನ್ ಬಿ ಮಳೆ ಕೊಯ್ಲು ವ್ಯವಸ್ಥೆ. ಸರಿಯಾದ ಉತ್ತರ ಯಾಪ ಅಂದ್ರೆ ಮಳೆ ಕೊಯ್ಲು ವ್ಯವಸ್ಥೆ. ನೆಕ್ಸ್ಟ್ ಸರಿಯಾಗಿ ಹೊಂದಿಸಿದ ಜೋಡಿ ಯಾವುದು? ಇಲ್ಲಿ ನೋಡಿ ಆಪ್ಷನ್ ಎ ಕೆಂಪು ಗ್ರಹ ಅಂತ ಅದನ್ನು ಕರೀತಾರೆ, ಮಂಗಳ ಗ್ರಹವನ್ನು ಕರೀತಾರೆ ಅಂತ ಕೊಟ್ಟಿದ್ದಾರೆ. ದೊಡ್ಡ ಗ್ರಹ ಶುಕ್ರ ಗ್ರಹ, ಪ್ರಕಾಶಮಾನವಾದ ಗ್ರಹ ಗುರುಗ್ರಹ, ಜೀವಿಗಳಿರುವ ಗ್ರಹ ಬುಧ ಗ್ರಹ ಅಂತ ಕೊಟ್ಟಿದ್ದಾರೆ. ಆಗ ಇದರಲ್ಲಿ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಆಪ್ಷನ್ ಎ ಕೆಂಪು ಗ್ರಹ ಅಂತೇಳಿ ಮಂಗಳ ಗ್ರಹವನ್ನು ಕರೀತಾರೆ. ಇಲ್ಲಿ ದೊಡ್ಡ ಗ್ರಹ ಶುಕ್ರ ಗ್ರಹ ಅಲ್ಲ, ಗುರು ಗ್ರಹ ಬರ್ತೈತಿ. ಜೀವಿಗಳಿರುವ ಗ್ರಹ ಭೂಮಿ, ಇದು ಬರಲ್ಲ. ಸರಿಯಾದ ಉತ್ತರ ಯಾದಂದ್ರೆ ಆಪ್ಷನ್ ಎ ಕೆಂಪು ಗ್ರಹ ಅಂತೇಳಿ ಮಂಗಳ ಗ್ರಹವನ್ನ ಕರೀತಾರೆ. ವಾರ್ಷಿಕ ಚಲನೆಗಿಂತ ದೈಹಿಕ ಚಲನೆಗೆ ಹೆಚ್ಚು ಸಮಯ ತೆಗೆದುಕೊಳ್ಳುವ ಗ್ರಹ ಯಾವುದು ಅಂತ ಕೇಳೋರು.
ಏನೈತದ ವಾರ್ಷಿಕ ಚಲನೆಗಿಂತ ದೈನಂದಿನ ಚಲನೆಗೆ ಹೆಚ್ಚು ಸಮಯ ತೆಗೆದುಕೊಳ್ಳುವ ಗ್ರಹ ಯಾವಪ್ಪ ಅಂದ್ರೆ ಆಪ್ಷನ್ ಸಿ ಶುಕ್ರ ಗ್ರಹ. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ ಶುಕ್ರ ಗ್ರಹ. ಭಾರತದಲ್ಲಿ ಅಧಿಕೃತವೆಂದು ಪರಿಗಣಿಸಲಾದ ಭಾಷೆಗಳ ಸಂಖ್ಯೆ. ಭಾರತ ಒಟ್ಟಾರೆಯಾಗಿ ಅಧಿಕೃತ ಎಷ್ಟು ಭಾಷೆಯನ್ನು ಪರಿಗಣಿಸಿ ಮಾಡ್ಯಾರಪ್ಪ ಅಂದ್ರೆ ಆಪ್ಷನ್ ಬಿ 22 ಭಾಷೆಗಳು. 5ನೇ ಕ್ವಶನ್, ಭಾರತದ ಎತ್ತರದ ಶಿಖರ K2ವಿನ ಎತ್ತರ ಎಷ್ಟು ಅಂತ ಕೇಳ. ನಮ್ಮ ಭಾರತದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವಪ್ಪ ಅಂದ್ರೆ K2. ಯಾವುದು? K2. ಅದರ ಎತ್ತರ ಎಷ್ಟು ಅಂತ ಕೇಳ. ಸರಿಯಾದ ಉತ್ತರ ಎಷ್ಟು ಅಂದ್ರೆ ಆಪ್ಷನ್ ಬಿ 8611 ಮೀಟರ್ ಎತ್ತರವಿದೆ. ನೆಕ್ಸ್ಟ್ 6th ಕ್ವಶನ್, ಈ ಪರ್ವತಗಳು ಪೂರ್ವದಿಂದ ಬೀಸಿ ಬರುವ ಮಾರುತಗಳನ್ನು ತಡೆಯುವುದರಿಂದ ಥಾರ್ ಮರುಭೂಮಿಗೆ ಮಳೆಯ ಕೊರತೆಯಾಗಿದೆ. ಯಾವ ಪರ್ವತಗಳು ಪೂರ್ವದಿಂದ ಬೀಸಿ ಬರುವ ಮಾರುತಗಳನ್ನು ತಡೆಯುವುದರಿಂದ ಥಾರ್ ಮರುಭೂಮಿಗೆ ಮಳೆ ಕೊರತೆಯಾಗಿದೆಪ್ಪ ಅಂತಂದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ಅರಾವಳಿ ಪರ್ವತಗಳು. ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ಅರಾವಳಿ ಪರ್ವತಗಳು. ನೆಕ್ಸ್ಟ್ ಒನ್, ಗೋವಾ ದಕ್ಷಿಣ ಅಸ್ಸಾಂ. ಗೋವಾ ಯಾವ ಭಾಗದಾಗ ಐತೆ ಅಂದ್ರೆ ಭಾರತದ ದಕ್ಷಿಣ ಭಾಗದಾಗ ಕಾಣ್ತೈತಿ. ಅದೇ ರೀತಿ ನಮ್ಮ ಅಸ್ಸಾಂ ಯಾವ ಕಡೆ ಕಾಣ್ತೈತಪ್ಪ ಅಂದ್ರೆ ಭಾರತದ ಈಶಾನ್ಯ ಭಾಗದಲ್ಲಿ ಇದೆ. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ ಈಶಾನ್ಯ. ನೆಕ್ಸ್ಟ್ ಒನ್ 8ನೇ ಕ್ವಶನ್, ಪರ್ಯಾಯ ಪ್ರಸ್ಥಭೂಮಿಯನ್ನು ಆಳಿದ ಪ್ರಮುಖ ಸಾಮ್ರಾಜ್ಯ. ಪರ್ಯಾಯ ಪ್ರಸ್ಥಭೂಮಿಯನ್ನು ಆಳಿದ ಪ್ರಮುಖ ಸಾಮ್ರಾಜ್ಯ ಯಾವಪ್ಪ ಅಂದ್ರೆ ಆಪ್ಷನ್ ಡಿ ವಿಜಯನಗರ ಸಾಮ್ರಾಜ್ಯ. ನೆಕ್ಸ್ಟ್ ಒನ್ 9ನೇ ಕ್ವಶನ್, ಪತಿ ಪತ್ನಿ ಮತ್ತು ಮಕ್ಕಳಿರುವ ಕುಟುಂಬ. ಏನು ಕೇಳಲಿ? ಪತಿ ಪತ್ನಿ ಮತ್ತು ಮಕ್ಕಳು ಅಷ್ಟೇ ಇರುವ ಕುಟುಂಬನ ವಿಭಕ್ತ ಕುಟುಂಬ ಏನಂತ ಕೇಳ್ತಾರೋ? ವಿಭಕ್ತ ಕುಟುಂಬ ಅಂತ ಕೇಳ್ತಾರೆ. ನೆಕ್ಸ್ಟ್ 10ನೇ ಕ್ವಶನ್, ಅತ್ತೆ ಎಂದರೆ ಯಾರಂತ ಕೇಳಿ. ತಾಯಿಯ ತಂಗಿಯ ಮಗಳು ಬರಲ್ಲ, ದೊಡ್ಡಪ್ಪನ ಮಗಳು ಬರಲ್ಲ, ತಂದೆಯ ತಮ್ಮಂಕರು ಮೊದಲೇ ಬರಲ್ಲ, ಓದಿದ್ದಾದಂಗಾರ ತಂದೆಯ ತಂಗಿ ಏನಕ್ಕಳು ಸೋದರ ಅತ್ತೆ ಅಥವಾ ಅತ್ತೆ ಅಂತ ಪರಿಗಣಿಸ್ತೈತಿ. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 11ನೇದು, ಇದು ಗ್ರಾಮೀಣ ಸಮುದಾಯದ ಲಕ್ಷಣವಾಗಿದೆ. ಹಾಗಾದ್ರೆ ಗ್ರಾಮೀಣ ಸಮುದಾಯದ ಲಕ್ಷಣ ಯಾವುದಪ್ಪ ಅಂದ್ರೆ ನೋಡಿದಾರ ಆಪ್ಷನ್ ಏನು ಕೊಟ್ಟಾರು? ವ್ಯವಸಾಯ, ಟ್ರಾಫಿಕ್ ಜಾಮ್, ಅಂಗಡಿಗಳ ಸಾಲು, ದೊಡ್ಡ ಕಟ್ಟಡಗಳು. ನಮ್ಮ ಹಳ್ಳಿ ಒಳಗೆ ಏನು ಕಂಡು ಬರ್ತೈತಿ? ವ್ಯವಸಾಯ. ಆಪ್ಷನ್ ಎ ವ್ಯವಸಾಯ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಸಾಗಾಣಿಕೆಗೆ ಅಗತ್ಯವಾದ ವ್ಯಕ್ತಿ. ಒಂದು ವಸ್ತುವನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆ ಸಾಗಾಣಿಕೆ ಪ್ರಮುಖವಾದ ವ್ಯಕ್ತಿ ಯಾರು? ರೈತ ಅಲ್ಲ. ಯಾಕಂದ್ರೆ ನಾವು ಬರೀ ಬೆಳೆಯನ್ನು ಬೆಳಿತಾನೆ. ವ್ಯಾಪಾರಿನೂ ಅಲ್ಲ. ಯಾಕಂದ್ರೆ ವ್ಯಾಪಾರಿ ರೈತ ಬೆಳೆದ ವಸ್ತುವನ್ನು ಇನ್ನೊಬ್ಬರಿಗೆ ಮಾರಾಟ ಮಾಡ್ತಾನೆ. ವೈಜ್ಞಾನಿಕರು ಬರೋದಿಲ್ಲ. ಉದಾಹರಣೆ ಯಾರು? ಚಾಲಕ. ವಾಹನ ಚಾಲಕರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವಸ್ತುವನ್ನು ಸಾಗಾಟನೆ ಮಾಡ್ತಾರೆ. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ ಚಾಲಕ. ನೆಕ್ಸ್ಟ್ ಒಂದು ಕ್ವಶನ್ 13ನೇದು, ವ್ಯಾಯಾಮದಿಂದಾಗುವ ಅನುಕೂಲಗಳಿಂದ ಹೊರತಾದದ್ದು. ಈಗ ನಾವು ವ್ಯಾಯಾಮ ಮಾಡಿದ್ರೆ ನಮಗೆ ಎಲ್ಲರಿಗೂ ಅನುಕೂಲ ಆಗುತ್ತದೆ. ಅದರಿಂದ ಹೊರತಾಗಿದ್ದು ಯಾವುದೈತಪ್ಪ ಅಂದರೆ ಆಪ್ಷನ್ ಒಳಗೆ ಸ್ನಾಯುಗಳ ಬಲಯುತ. ಸ್ನಾಯುಗಳಿಗೆ ವ್ಯಾಯಾಮ ಆಗ್ತೈತಿ. ಓಕೆ, ಇದು ಸರಿ ಐತಿ. ಮತ್ತು ತೂಕ ಸಮತೋಲನಲ್ಲಿ ಇರ್ತೈತಿ. ಇದು ಸರಿ ಐತಿ. ದೈಹಿಕ ಆರೋಗ್ಯ ಇದು ಸರಿ ಐತಿ. ವ್ಯರ್ಥ ಸಮಯ, ವ್ಯಾಯಾಮ ಮಾಡಿದ್ರೆ ಯಾವತ್ತು ಸಮಯ ವ್ಯರ್ಥ ಆಗಂಗಿಲ್ಲ. ಆರೋಗ್ಯಕ್ಕೆ ಒಳ್ಳೆಯದಾಕೈತಿ. ಆದ್ದರಿಂದ ಇದು ತಪ್ಪಾಗಿದೆ. ಸರಿಯಾದ ಉತ್ತರ ಯಾವಪ್ಪ ಅಂತ ಈ ಅನುಕೂಲಗಳಿಂದ ಹೊರತಾದದ್ದು ಅಂತ ಯಾವುದು? ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ವ್ಯರ್ಥ ಸಮಯ. ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ 14ನೇದು, ಕಾಫಿ ಮತ್ತು ಕಿತ್ತಳೆಗಳನ್ನು ಬೆಳೆಯುವ ಜಿಲ್ಲೆ. ಕಾಫಿ ಮತ್ತು ಕಿತ್ತಳೆ ಬೆಳೆಯುವ ಜಿಲ್ಲೆ ಯಾವಪ್ಪ ಅಂದ್ರೆ ಆಪ್ಷನ್ ಬಿ ಕೊಡಗು ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ 15ನೇದು, ಕೃಷಿಯ ಅಂತಿಮ ಪ್ರಕ್ರಿಯೆ ಅಂತ ಯಾರು? ಕೃಷಿ ಅಂತಿಮ ಪ್ರಕ್ರಿಯೆ ಏನು? ಮೊದಲನೇ ಪ್ರಕ್ರಿಯೆ ಬಿತ್ತನೆ ಮಾಡೋದು, ಉಳುಮೆ ಮಾಡೋದು.
ನೀರು ಹೊಂದಿಸೋದು ಇದೆಲ್ಲ ಮೊದಲು ನಡೀತೈತಿ. ಸರಿಯಾದ ಉತ್ತರ ಅಂತಿಮ ಪ್ರಕ್ರಿಯೆಯನ್ನು ಆಪ್ಷನ್ ಬಿ ಒಕ್ಕಣೆ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ 16ನೇದು ಕ್ವಶನ್, ಕೊನೆಯದದ್ದು. ಖುಷ್ಕಿ ಬೇಸಾಯವನ್ನು ಹೀಗೆನ್ನಬಹುದು. ಏನೈತಿಲಿ ಏನು ಕೊಟ್ಟಾರ? ಖುಷ್ಕಿ ಬೇಸಾಯವನ್ನು ಹೀಗೆನ್ನಬಹುದು ಅಂತ ಕೊಟ್ಟಾರ. ನೀರಾವರಿ ಕೃಷಿ, ತೇವಭರಿತ ಭೂಮಿ, ವನಭೂಮಿ, ಸಂತೋಷಮಯ ಕೃಷಿ. ಇದರಲ್ಲಿ ಯಾವ್ದು ಸರಿಯಾದ ಉತ್ತರ? ಆಪ್ಷನ್ ಬಿ ವನ ಕೃಷಿ ಇಸ್ ಅ ರೈಟ್ ಆನ್ಸರ್. ಇದಾಗಿತ್ತು ನಿಮ್ಮ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ಕೀ ಉತ್ತರಗಳು. ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್, ಗಣಿತ ಮತ್ತು ಮೆಂಟಲ್ ಎಬಿಲಿಟಿ ಎಲ್ಲ ಕೀ ಉತ್ತರಗಳು ಬೇಕಾದಲ್ಲಿ ನನ್ನ ವಿ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲಿ ಈಗಾಗಲೇ ನಾವು 3 ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀವಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.